ರಾಘವ ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲಮ್ಮ. ನನಗೂ ಅಷ್ಟೇ ಅಮ್ಮ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಏನೇ ಮಾತಾಡಿದ್ರು ಅವ್ರು ಅದನ್ನು ತಪ್ಪಾಗೇ ತಿಳಿತಾರೆ. ನಾನು ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಹಲೋ ಲಕ್ಷ್ಮಿ, ಅಂಕಲ್ ಹೇಳಿ. ನಿನ್ನ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುವಂಥ ವಿಷಯ ಒಂದು ಹೇಳ್ತೀನಮ್ಮ. ಏನಂಕಲ್? ಇವತ್ತು ರಾಘವನ್ ಕರೆಸ್ಕೊಂಡು ನಿಮ್ಮಿಬ್ಬರು ವಿಷಯ ಮಾತಾಡ್ದಮ್ಮ. ಅಯ್ಯೋ, ನೀವ್ಯಾಕೆ ಮಾತಾಡೋಕೆ ಹೋದ್ರಿ ಅಂಕಲ್? ಲಕ್ಷ್ಮಿ, ಇದರಲ್ಲಿ ನೀನು ಆತಂಕ ಪಡೋಂಥದ್ದು ಏನೂ ಇಲ್ಲ. ರಾಘವಗೆ ವಾಸ್ತವ ಏನು ಅಂತ ಅರ್ಥ ಆಗಿದೆ. ಅವನು ಇನ್ನು ಮುಂದೆ ಹೀಗಾಗೋದಿಲ್ಲ ಸರ್ ಅಂತ ಸಮಾಧಾನದಿಂದ ಸಂತೋಷದಿಂದಾನೇ ಹೇಳ್ಬಿಟ್ಟು ಹೋದ. ಹೌದಾ? ಹೌದಮ್ಮ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಿಮಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂಕಲ್. ಲಕ್ಷ್ಮಿ, ನೀವೇನು ನನಗೆ ಹೊರಗಿನವರಲ್ಲ. ಯು ಆರ್ ಲೈಕ್ ಮೈ ಫ್ಯಾಮಿಲಿ. ನಿಮ್ಮ ನೋವು ನನ್ನ ನೋವಲ್ವಾ? ನಿಮ್ಮ ಸಂಕಟ ನನ್ನ ಸಂಕಟ ಅಲ್ವಾ? ತುಂಬ ಥ್ಯಾಂಕ್ಸ್ ಅಂಕಲ್. ಹೇ ಲಕ್ಷ್ಮಿ, ಈ ಥರ ಥ್ಯಾಂಕ್ಸ್ ಹೇಳಿ ನಿನ್ನಿಂದ ನಾನು ದೂರ ಮಾಡಿಬಿಡ್ಬೇಡಮ್ಮ. ಸಾರಿ ಅಂಕಲ್. ಓಕೆ, ಸರಿನಮ್ಮ. ಅಮ್ಮ. ಲಕ್ಷ್ಮಿ, ಏನಾಯ್ತಮ್ಮ? ಅಳ್ತಿದೆಯೋ ನಗ್ತಿದೆಯೋ ನನಗೊಂದು ಗೊತ್ತಾಗ್ತಿಲ್ಲ. ಅಮ್ಮ, ಅಂಕಲ್ ಅವ್ರ ಹತ್ರ ಮಾತಾಡಿದ್ರಂತೆ. ಏನೋ ಗೊತ್ತಿಲ್ಲ, ಎಷ್ಟು ದಿನ ಆಗೋಯ್ತು. ಇನ್ನು ಮುಂದೆ ಹಾಗೆಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ತುಂಬ ಸಂತೋಷದಿಂದ ಸಮಾಧಾನದಿಂದ ಮಾತಾಡೋದ್ರಂತೆ ಅಮ್ಮ. ಅಪ್ಪ, ತುಂಬ ಸಮಾಧಾನ ಆಯಿತು ಲಕ್ಷ್ಮಿ. ಪುಣ್ಯಾತ್ಮ ಕಣಮ್ಮ ಅವನು. ಇದನ್ನು ಹೇಗೆ ಸರಿ ಮಾಡೋದು ಅಂದ್ಕೊಂಡಿದ್ದೆ. ಪುಣ್ಯಾತ್ಮ ಬಂದು ಎಷ್ಟು ಸಲೀಸಾಗಿ ಬಗೆಹರಿಸ್ಬಿಟ್ನಲ್ಲ. ಅವನು 100 ಕಾಲ ಚೆನ್ನಾಗಿರಲಮ್ಮ. ಸಾರಿ ಲಕ್ಷ್ಮಿ. ರೀ? ಹೌದು ಲಕ್ಷ್ಮಿ, ಏನೋ ಆಗಿದ್ದಾಗೋಯ್ತು. ಅದೇನೋ ಗೊತ್ತಿಲ್ಲ, ನೀವೇನು ಮಾಡಿದ್ರು ನಂಗೆಲ್ಲ ತಪ್ಪಾಗೆ ಕಾಣ್ತಿತ್ತು. ತುಂಬ ಕೋಪ ಬರ್ತಿತ್ತು. ಆದರೆ ಏಕೆ ಸರ್ ಜೊತೆ ಮಾತಾಡಿದ್ಮೇಲೆ ನನ್ನ ತಪ್ಪು ಏನು ಅಂತ ನಂಗೆ ಅರಿವಾಯಿತು. ಐ ಆಮ್ ವೆರಿ ಸಾರಿ ಲಕ್ಷ್ಮಿ. ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ ಬಿಡು. ರೀ, ನಿಜವಾಗ್ಲೂ ನೀವೇನು ಮಾತಾಡ್ತಿರೋದು? ನಾನು ನಂಬೋಕೆ ಆಗ್ತಿಲ್ಲ. ನಂಬಕ್ಕಾಗ್ತಿಲ್ವಾ? ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಿನಗೆ ನಂಬಿಕೆ ಇಲ್ಲ ಅಂದಮೇಲೆ ನಿನ್ನನ್ನು ನಂಬಿಸೋ ಅವಶ್ಯಕತೆನೂ ನನಗಿಲ್ಲ. ಇನ್ನೂ ಯಾಕೆ ಇಲ್ಲೇ ಕೂತಿದ್ಯಾ? ಹೇಳು, ಜಗಳ ಆಡೋಣ, ಕೂಗಾಡೋಣ. ಶುರು ಮಾಡು ಲಕ್ಷ್ಮಿ, ಯಾಕೆ ಕಾಯ್ತಿದ್ಯಾ?
ಓ, ಪ್ರತಿ ಸಲ ನಾನೇ ಅಲ್ವಾ ಶುರು ಮಾಡ್ತಿದ್ದು? ಹಾಗಾದರೆ ನಾನೇ ಶುರು ಮಾಡ್ತೀನಿ. ಎಷ್ಟು ದಿನ ಆಗೋಗಿತ್ತು ಲಕ್ಷ್ಮಿ ನೀನು ಈ ಥರ ನಗೋದನ್ನು ನೋಡಿ. ನೀವು ಕೊಟ್ಟಿದ್ದ ಸರ್ಪ್ರೈಸು ತುಂಬ ಚೆನ್ನಾಗಿತ್ತು ರೀ. ಅಯ್ಯೋ, ಕಾಫಿ ತಣ್ಣಗಾಗಿರ್ಬೇಕು. ಕೊಡಿ, ಬಿಸಿ ಮಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ ಲಕ್ಷ್ಮಿ, ಕಾಫಿ ತಣ್ಣಗಾಗಿದ್ರೂ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಇದೆ. ಇನ್ನು ಮುಂದೆ ನಮ್ಮಿಬ್ರು ಮಧ್ಯೆ ಇರೋ ಪ್ರೀತಿ ಹಾಲಿನ ಥರ ಉಕ್ಕಿ ಹರಿತಿರ್ಬೇಕು. ಏನು ಯೋಚನೆ ಮಾಡ್ತಿದ್ದೀರಾ? ಹಾಲು ಉಕ್ತಿದೆ ನೋಡ್ಲಿಲ್ವಾ? ರಾತ್ರಿ ಮಲಗೋವಾಗ ಹಾಲಾದರೂ ಕುಡಿದು ಮಲಗೋಣ ಅಂತ ಕಾಯಿಸೋಕಿಟ್ಟಿದ್ದೆ. ಅಷ್ಟರಲ್ಲಿ ಹೀಗೆ ಮನಸ್ಸಿಗೇನೋ ಬಂತಪ್ಪ. ಹಾಲು ಉಕ್ಕೋದನ್ನು ಗಮನಿಸಿರೋ ಅಷ್ಟ. ಹೌದು ವಿವೇಕ್, ಲಕ್ಷ್ಮಿ ರಾಘವ್ ಪ್ರೀತಿ ಈ ಹಾಲು ಉಕ್ತಲ್ಲ ಆ ಥರ ಉಕ್ತಾ ಇರಬೇಕು ಅಂತ ನನಗೆ ಆಸೆ. ಅವರಿಬ್ರು ಮಧ್ಯ ಒಂದು ಸಣ್ಣ ವೈಮನಸ್ಸು ಹುಟ್ಟಿತ್ತು ಅಷ್ಟೇ, ಅದನ್ನ ಸರಿ ಮಾಡಿದ್ದೀನಿ ಅಂದ್ರಲ್ಲ. ಲಕ್ಷ್ಮಿಗೆ ರಾಘವ್ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ರಾಘವ್ ರಿಲೈಸ್ ಮಾಡ್ಕೋಬೇಕಾಯ್ತು. ಅದಕ್ಕೆ ನಾನು ಸಹಾಯ ಮಾಡಿದೆ ಅಷ್ಟೇ. ಅವ್ನು ಹೇಳ್ದ ಇನ್ನು ಮುಂದೆ ಹೇಗಾಗೋದಿಲ್ಲ ಸರ್, ಡೋಂಟ್ ವರಿ ಅಂತ ಹೇಳಿದ. ಹೇಗೋ ಅವರಿಬ್ರು ಚೆನ್ನಾಗಿದ್ರೆ ಅಷ್ಟು ಸಾಕು. ಅಷ್ಟು ಚೆನ್ನಾಗಿದ್ದವ್ರ ಮಧ್ಯೆ ಏನೋ ವೈಮನಸ್ಸು ಬಂತು ಅಂದರೆ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ. ಹಾಗಾಗೋದು ಬೇಡ ಅಂತ ನನ್ನ ಆಸೆ ಅಷ್ಟೇ. ಅಪ್ಪ, ನೀವು ಹೆಚ್ಚು ಯೋಚನೆ ಮಾಡಬೇಡಿ. ಅವರಿಬ್ರು ಇನ್ನು ಮುಂದೆ ಖಂಡಿತ ಚೆನ್ನಾಗಿರ್ತಾರೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಹಾಲು ತೊಗೊಂಡ್ಬರ್ತೀನಿ. ಆಯ್ತಪ್ಪ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ಮೀರಾ, ನನಗೆ ಹತ್ರ ಆಗೋದಕ್ಕೆ ಯಾವುದೋ ಒಂದು ದಾರಿ ಹುಡುಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಘವ್, ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ಮೊದಲು ನಿಲ್ಲಿಸು. ಮನ್ಸಿಗೆ ಬಂದಾಗ ನಡ್ಕೊಳ್ಳೋದನ್ನ ನೀನ್ ಮೊದಲು ನಿಲ್ಸು. ನಾನು ಬದಲಾಗಿದ್ದೀನಿ ಅಂತ ನೀನ್ ಹೇಳ್ತಿಯಲ್ಲ, ಅದಲ್ಲ ಬರೀ ನಾಟಕ. ನನಗೆ ಚೆನ್ನಾಗಿ ಗೊತ್ತು ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನೋದು ನಿನಗೊಂದು ನೆಪ ಅಷ್ಟೇ. ನಿನಗೆ ಮತ್ತೆ ಹತ್ರ ಆಗೋದ್ರಿಂದ ನನಗಾಗಬೇಕಾಗಿರೋದು ಏನೂ ಇಲ್ಲ. ಬಿಸ್ನೆಸ್ ಅನ್ನೋ ನೆಪ ಇಟ್ಕೊಂಡು ನಿನ್ ಜೊತೆ ಸ್ನೇಹ ಬೆಳೆಸೋ ಅವಶ್ಯಕತೆನೂ ಇಲ್ಲ.